ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ನಾವು ಹಿಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠವನ್ನು ಆಲ್ರೆಡಿ ಮುಗಿಸಿ ಆಗಿದೆ. ಓಕೆ, ನೀವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅನ್ನೋದಾದರೆ ನಾನು ಪಾಠದ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಹಿಂದಿನ ವಿಡಿಯೋಗಳನ್ನು ನೋಡಬಹುದು. ಓಕೆ, ನಾನು ಇವತ್ತಿನ ದಿನದಲ್ಲಿ ಅದರ ಮುಂದಿನ ಪಾಠವಾಗಿರ್ತಕ್ಕಂಥ ತ್ರಿಕೋನಮಿತಿ ಅನ್ವಯ, ಓಕೆ, ತ್ರಿಕೋನಮಿತಿ ಅನ್ವಯಗಳು ಅಂತ ಹೇಳ್ಬಿಟ್ಟು ಹೊಸದಾದ ಪಾಠವನ್ನ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಈ ಪಾಠ ನೇರವಾಗಿ ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಆಗಿರೋದ್ರಿಂದ ಮೊದಲಿಗೆ ನಾನು ಈ ಪಾಠವನ್ನ ಮುಗಿಸ್ಬಿಟ್ಟು ಮುಂದಿನ ಪಾಠಗಳಿಗೆ ಹೋಗ್ತೇನೆ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ನಾನು ತ್ರಿಕೋನಮಿತಿ ಅನ್ವಯವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿಲ್ಲಿ ಎರಡು ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿರಬೇಕು. ಯಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರಗಳು. ಓಕೆ, ನಾನು ಆಲ್ರೆಡಿ ಕಲಿಸಿದ್ದೀನಿ ನಿಮಗೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಈ ರೀತಿಯಾಗಿರ್ತಕ್ಕಂಥ 6 ತ್ರಿಕೋನಮಿತಿ ಅನುಪಾತದ ಸೂತ್ರಗಳು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಅದಾದ ನಂತರ ಎರಡನೇದಾಗಿ ನಾನು ನಿಮಗೆ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತದ ಕೆಲವೊಂದು ಬೆಲೆಗಳ ಟೇಬಲ್ ಅನ್ನ ಕೊಟ್ಟಿದ್ದೀನಿ ಅಲ್ವಾ. ಸೊ ಸೈನ್ ಎ, ಕಾಸ್ ಎ, ಹೌದಾ, ಆ ಟೇಬಲ್ ಕೂಡ ನಿಮಗೆ ಸಂಪೂರ್ಣವಾಗಿ ಅಕಸ್ಮಾತ್ ಆಗಿ ನಾನು ನಿಮಗೆ ಸರಳವಾಗಿ ಅದನ್ನ ಯಾವ ರೀತಿ ಬರಿಬೇಕು ಅಂತ ಕೂಡ ಕಲಿಸಿದ್ದೀನಿ ಅಲ್ವಾ. ಆದ್ರೆ ಸಪೋಸ್ ನಮಗೆ 6 ತ್ರಿಕೋನಮಿತಿ ಅನುಪಾತಗಳನ್ನ ನೆನಪಿಡ್ಲಿಕ್ಕೆ ಕಷ್ಟ ಆಗುತ್ತೆ ಮ್ಯಾಮ್ ಅನ್ನೋದಾದ್ರೆ, ಮೊದಲ 3 ಸೈನ್, ಕಾಸ್ ಮತ್ತೆ ಟ್ಯಾನ್, ಮೊದಲ 3 ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ದಿಷ್ಟ ಕೋನದ ಬೆಲೆಗಳನ್ನ ಅಟ್ಲೀಸ್ಟ್ ಆಗಿ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್? 2 ಕಂಡೀಷನ್, ಮೊದಲನೇದು ಸೂತ್ರಗಳು, ಎರಡನೇದು ಬೆಲೆಗಳು. ಇವೆರಡೂ ನಿಮಗೆ ಸರಿಯಾಗಿ ಬರ್ತಾ ಇದ್ರೆ ನೀವು ತ್ರಿಕೋನಮಿತಿ ಅನ್ವಯವನ್ನ ಸರಳವಾಗಿ ಬಿಡಿಸಬಹುದು. ತ್ರಿಕೋನಮಿತಿ ಅನ್ವಯ ಪಾಠ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ತ್ರಿಕೋನಮಿತಿ ಅನ್ವಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಸಣ್ಣ ಅಂಕದ ಪ್ರಶ್ನೆ ಆಗಿರೋದಿಲ್ಲ. 4 ಅಂಕ, 5 ಅಂಕ, 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಎಲ್ಲೂ ಕೂಡ ನಮಗೆ ಸಣ್ಣದಾಗಿರುವಂತಹ ಪ್ರಶ್ನೆಗಳು ತ್ರಿಕೋನಮಿತಿ ಅನ್ವಯದಿಂದ ಹೆಚ್ಚಾಗಿ ಸಿಗೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ಹಾಗಾಗಿ ಇದು ಹೆಚ್ಚಿನ ಅಂಕಗಳನ್ನ ಪಡೆಯಲಿಕ್ಕೆ ಒಂದು ಸುಲಭವಾಗಿರುವಂತಹ ಮಾರ್ಗ ಅಂತಾನೆ ನಾನು ನಿಮಗೆ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್? ಸೊ ಸುಲಭವಾಗಿ ನಾವು ಇದನ್ನ ಅರ್ಥ ಮಾಡ್ತಾ ಹೋಗೋಣ. ಇನ್ನು ಮುಂದಿನ ಹಲವು ವಿಡಿಯೋಗಳಲ್ಲಿ ನಾನು ತ್ರಿಕೋನಮಿತಿ ಅನ್ವಯದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದ್ರೂ ಕನ್ನಡ ಮಾಧ್ಯಮದ 10ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರಿದ್ರೆ ಈ ವಿಡಿಯೋಗಳನ್ನ ಅವರಿಗೂ ಕೂಡ ಫಾರ್ವರ್ಡ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಕಮೆಂಟ್ ಅಥವಾ ನಿಮ್ಮ ಒಂದು ಫಾರ್ವರ್ಡ್ ಅಥವಾ ನಿಮ್ಮ ಒಂದು ವಿಡಿಯೋ ವಾಚಿಂಗ್ ನಮಗೆ ಒಂದು ಉತ್ತೇಜನ ಅಂತಕ್ಕಂಥದ್ದನ್ನೇ ನಾವು ಹೇಳ್ಬೋದು. ಓಕೆ, ನಾವು ತ್ರಿಕೋನಮಿತಿ ಅನ್ವಯವನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಖರವಾಗಿರ್ತಕ್ಕಂಥ ಕೆಲವೊಂದು ನಿರೂಪಣೆಗಳನ್ನ ನೀವಿಲ್ಲಿ ಕರಿಬೇಕು. ಓಕೆ, ಸೊ ಯಾವ್ದದು? ಮೊದಲನೇದಾಗಿ ಕ್ಷಿತಿಜ ಮಟ್ಟ. ಓಕೆ, ನಾನು ಒಂದೊಂದಾಗಿ ನಿಮಗೆ ಕಲಿಸ್ತಾ ಹೋಗ್ತೀನಿ, ಸರಿಯಾಗಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಕ್ಷಿತಿಜ ಮಟ್ಟ. ಕ್ಷಿತಿಜ ಮಟ್ಟ ಅಂದ್ರೇನು ಅನ್ನೋದನ್ನ ಮೊದಲಿಗೆ ನಾವು ಕಲಿಬೇಕು. ಓಕೆ, ಕ್ಷಿತಿಜ ಮಟ್ಟ ಅಂದ್ರೇನು? ಡೆಫಿನೇಷನ್ ನಾನು ಯಾವ ರೀತಿಯಾಗಿ ಕೊಡ್ಬೋದು ನೋಡಿ. ಸಪೋಸ್ ನಾನಿಲ್ಲಿ ನಿಂತ್ಕೊಂಡಾಗ ನನ್ನ ದೃಷ್ಟಿ ರೇಖೆ, ಎರಡನೇದಾಗಿ ದೃಷ್ಟಿ ರೇಖೆ, ಮೊದಲು ದೃಷ್ಟಿ ರೇಖೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಕ್ಷಿತಿಜ ಮಟ್ಟಕ್ಕೆ ಹೋಗೋಣ. ಓಕೆ, ಸೊ ದೃಷ್ಟಿ ರೇಖೆ ಅಂತ ಹೇಳಿದ್ರೆ ಏನು? ಈಗ ನಾನು ಯಾವುದೇ ಒಂದು ವಸ್ತುವನ್ನ ನೋಡ್ತಿರ್ಬೇಕಾದ್ರೆ ನನ್ನ ಕಣ್ಣಿನಿಂದ ಆ ವಸ್ತುವಿಗೆ ಎಳೆಯಬಹುದಾದಂತಹ ಸರಳ ರೇಖೆಯನ್ನ ನಾನು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀನಿ. ಓಕೆ, ನಾನು ಇಲ್ಲಿ ಕೆಳಗಿರುವಂತಹ ವಸ್ತುವನ್ನೇ ನಾನು ನೋಡ್ತಾ ಇದ್ರೆ ನನ್ನ ಕಣ್ಣಿಗೂ ಮತ್ತು ಆ ವಸ್ತುವಿಗೂ ಇರುವಂತಹ ಒಂದು ಸರಳ ರೇಖೆ. ಓಕೆ, ಮೇಲೆ ಗಾಳಿಪಟ ಏನಾದ್ರು ಹಾರ್ತಾ ಇದ್ರೆ ನಾನು ಅದನ್ನ ನೋಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೂ ಮತ್ತು ಗಾಳಿಪಟಕ್ಕೂ ಒಂದು ಸರಳ ರೇಖೆಯನ್ನ ಎಳೆದ್ಬಿಟ್ರೆ ಅದು ದೃಷ್ಟಿ ರೇಖೆ. ಅಂಡರ್ಸ್ಟ್ಯಾಂಡಿಂಗ್? ದೃಷ್ಟಿ ರೇಖೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಕಣ್ಣಿನಿಂದ ನಾನು ಯಾವ ವಸ್ತುವನ್ನ ನೋಡ್ತಾ ಇದ್ದೀನೋ ಆ ವಸ್ತುವಿಗೆ ಎಳೆದಿರುವಂತಹ ಒಂದು ಸರಳ ರೇಖೆಯನ್ನೇ ನಾನಿಲ್ಲಿ ದೃಷ್ಟಿ ರೇಖೆ ಅಂತ ಹೇಳಿ ಕರಿತೇನೆ. ಅದಾದ ನಂತರ ಬಂದ್ಬಿಟ್ರೆ ಕ್ಷಿತಿಜ ಮಟ್ಟ. ಕ್ಷಿತಿಜ ಮಟ್ಟ ಅಂತ ಹೇಳಿದ್ರೆ
ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತ್ಕೊಂಡಿರುವಾಗ ನನ್ನ ಹೈಟ್ಗೆ ಸಂಬಂಧಪಟ್ಟಂತೆ, ನನ್ನ ಎತ್ತರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಣ್ಣಿನಿಂದ ನೇರವಾಗಿ ಎಳೆದಿರುವಂತಹ ಒಂದು ದೃಷ್ಟಿ ರೇಖೆಯನ್ನ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ಸಪೋಸ್ ನಾನು ಇಲ್ಲಿ ನಿಮಗೆ ಉದಾಹರಣೆಯೊಂದಿಗೆ ಹೇಳ್ಬೇಕಾದ್ರೆ, ಇದು ಒಂದು ಬೇಸ್ ಗ್ರೌಂಡ್, ನೆಲ ಅಂತ ಹೇಳಿ ಅನ್ಕೊಂಡಾಗ ನೆಲದ ಮೇಲಿನ ಒಂದು ಬಿಂದುವನ್ನ ನಾನು ಕನ್ಸಿಡರ್ ಮಾಡಿದ್ದೆ ಆದ್ರೆ, ಈ ಬಿಂದುವಿಗೆ ನೇರವಾಗಿ ಎಳೆದಿರುವಂತಹ ಸರಳ ರೇಖೆಯನ್ನ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ಯಾವುದಾದ್ರೂ ವ್ಯಕ್ತಿ ಇಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಆ ವ್ಯಕ್ತಿಯ ಕಣ್ಣಿನಿಂದ ಉಂಟಾಗಿರುವಂತಹ ನೇರವಾಗಿರುವಂತಹ ದೃಷ್ಟಿ ರೇಖೆಯನ್ನ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ದೃಷ್ಟಿ ರೇಖೆ ಅಂತ ಹೇಳಿದ್ರೆ ಏನು? ಕಣ್ಣಿನಿಂದ ಆ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಕಣ್ಣಿನಿಂದ ಆ ವಸ್ತುವಿಗೆ ಇರುವಂತಹ ನೇರವಾದ ರೇಖೆಯನ್ನ ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ನಮ್ಮ ಎತ್ತರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ಬಿಂದುವನ್ನ ಕನ್ಸಿಡರ್ ಮಾಡಿರ್ತೀವಿ, ಯಾವ ದೃಷ್ಟಿ ರೇಖೆಯನ್ನ ಕನ್ಸಿಡರ್ ಮಾಡಿರ್ತೀವಿ, ಅದರ ಲಂಬ ರೇಖೆ, ಅದರಿಂದ ಎಳೆದಿರುವಂತಹ ಲಂಬ ರೇಖೆಯನ್ನ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ಓಕೆ, ಇಷ್ಟರ್ಥ ಆದ ನಂತರ ನೀವಿಲ್ಲಿ ಎರಡು ಕೋನಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಓಕೆ, ಆ ಎರಡೂ ಕೋನಗಳು ಯಾವ್ಯಾವ್ದಂತ ಹೇಳಿದ್ರೆ, ಮೊದಲನೇದಾಗಿ ಉನ್ನತ ಕೋನ. ಓಕೆ, ಉನ್ನತ ಕೋನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡೋಣ. ಓಕೆ, ಉನ್ನತ ಕೋನ ಅಂತ ಹೇಳಿದ್ರೆ, ಇದೇ ಉದಾಹರಣೆಯನ್ನ ನಾವಿಲ್ಲಿ ತೆಗೆದುಕೊಳ್ಳೋದಾದ್ರೆ, ಈ ವ್ಯಕ್ತಿ ಈ ನೆಲದ ಮೇಲೆ ನಿಂತಿದ್ದಾನೆ, ಹೌದಾ? ನೆಲದ ಮೇಲೆ ನಿಂತಿರುವಂತಹ ವ್ಯಕ್ತಿ ಆತನ ಕಣ್ಣಿನಿಂದ ಎಳೆದಿರುವಂತಹ ಅಥವಾ ಆತನ ಕಣ್ಣಿನ ದೃಷ್ಟಿ ರೇಖೆಯಿಂದ ಉಂಟಾಗಿರುವಂತಹ ಲಂಬ ರೇಖೆಯನ್ನ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವ್ರಿ? ಕ್ಷಿತಿಜ ಮಟ್ಟ. ಓಕೆ, ಇದು ಕ್ಷಿತಿಜ ಮಟ್ಟ. ಸಪೋಸ್ ಓಕೆ, ಇಲ್ಲಿ ಎತ್ತರದಲ್ಲಿ ಒಂದು ಗಾಳಿಪಟ ಹಾರ್ತಾ ಇದೆ ಅಂತ ಹೇಳಿ ಭಾವಿಸುವ. ಓಕೆ, ಒಂದು ಗಾಳಿಪಟ ಹಾರ್ತಾ ಇದೆ. ಅದೇ ಈಗ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ತನ್ನ ಕಣ್ಣನ್ನ ಮೇಲಕ್ಕೆ ಎತ್ತರಿಸಿ, ಓಕೆ, ತನ್ನ ಕಣ್ಣನ್ನ ಮೇಲಕ್ಕೆ ಎತ್ತರಿಸಿ ಗಾಳಿಪಟವನ್ನ ನೋಡ್ತಾನೆ. ಓಕೆ, ತನ್ನ ಕಣ್ಣನ್ನ ಮೇಲಕ್ಕೆ ಎತ್ತರಿಸಿ ಗಾಳಿಪಟವನ್ನ ನೋಡ್ತಾನೆ. ಸೊ ಈಗ ಈ ವಸ್ತುವಿಗೂ ಮತ್ತು ವ್ಯಕ್ತಿಯ ದೃಷ್ಟಿಗೂ ಇರುವಂತಹ ಸರಳ ರೇಖೆಯನ್ನ ನಾವು ಏನಂತ ಹೇಳ್ತೀವಿ? ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ ಅಲ್ವಾ? ಲಂಬವಾಗಿರುವ ರೇಖೆ ಕ್ಷಿತಿಜ ಮಟ್ಟ. ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಆ ವಸ್ತುವಿಗೂ ಆತನ ಕಣ್ಣಿಗೂ ಇರುವಂತಹ ಸರಳ ರೇಖೆಯನ್ನ ನಾವು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ಇನ್ನು ನಾನು ಹೇಳಿದೆ ನಿಮಗೆ ಉನ್ನತ ಕೋನ ಅಂತ ಹೇಳಿದ್ರೆ ಏನು ನೋಡಿ. ಯಾವುದೇ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಮೇಲ್ಭಾಗದಲ್ಲಿದ್ದರೆ, ಓಕೆ, ಯಾವುದೇ ವಸ್ತು ತನ್ನ ಕ್ಷಿತಿಜ ಮಟ್ಟಕ್ಕಿಂತ ಮೇಲ್ಭಾಗದಲ್ಲಿದ್ದಾಗ ಆ ಮೇಲ್ಭಾಗದ ವಸ್ತುವನ್ನ ನಾನು ನೋಡ್ಬೇಕಾದ್ರೆ ನಾನು ನನ್ನ ಕಣ್ಣನ್ನ ಎತ್ತರಿಸಿ ಆ ವಸ್ತುವನ್ನ ನೋಡ್ಬೇಕು ಅಲ್ವಾ? ಸೊ ಹಾಗಾದ್ರೆ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಮೇಲ್ಭಾಗದಲ್ಲಿದ್ದಾಗ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿಕೋನ, ಓಕೆ, ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿಕೋನದ ನಡುವೆ ಉಂಟಾಗಿರುವ ಕೋನವನ್ನ ನಾವು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಉನ್ನತ ಕೋನ ಅಂತ ಹೇಳಿದ್ರೆ ಏನು? ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾಗಿರುವಂತಹ ಉನ್ನತ ಕೋನ. ಸೊ ಯಾವಾಗ ಉನ್ನತ ಕೋನ ಉಂಟಾಗುತ್ತೆ? ಯಾವಾಗ ವಸ್ತು ಕ್ಷಿತಿಜ ಮಟ್ಟದ ಮೇಲ್ಭಾಗದಲ್ಲಿ ಇರುತ್ತೋ ಆಗ ಉನ್ನತ ಕೋನ ಉಂಟಾಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಉನ್ನತ ಕೋನ ಅಂತ ಹೇಳಿದ್ರೆ ಏನು? ಉನ್ನತ ಕೋನ ಅಂತ ಹೇಳಿದ್ರೆ ಯಾವಾಗ ವಸ್ತು ಕ್ಷಿತಿಜ ಮಟ್ಟದ ಮೇಲ್ಭಾಗದಲ್ಲಿರುತ್ತೋ ಆ ವಸ್ತುವನ್ನ ನೋಡ್ಬೇಕಾದಾಗ ಉಂಟಾಗುವ ದೃಷ್ಟಿಕೋನ ಮತ್ತೆ ಕ್ಷಿತಿಜ ಮಟ್ಟದ ನಡುವೆ ಉಂಟಾಗುವ ಕೋನವನ್ನ ನಾನಿಲ್ಲಿ ಉನ್ನತ ಕೋನ ಅಂತ ಹೇಳಿ ಕರಿತೀನಿ. ನೀವು ತ್ರಿಕೋನಮಿತಿ ಅನ್ವಯವನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ದೃಷ್ಟಿ ರೇಖೆ ಅಂತ ಹೇಳಿದ್ರೆ ಏನು, ಕ್ಷಿತಿಜ ಮಟ್ಟ ಅಂತ ಹೇಳಿದ್ರೆ ಏನು, ಉನ್ನತ ಕೋನ ಅಂತ ಹೇಳಿದ್ರೇನು ಸರಿಯಾಗಿ ಅರ್ಥ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ತೊಂದರೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸರಿಯಾಗಿ ಮೊದಲು ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ, ನಂತರದಲ್ಲಿ ನೀವೇನ್ ಮಾಡುವಂತ್ರಿ? ಸಮ್ಮನ್ನ ಮಾಡುವಂತ್ರಿ. ಫೈನ್. ಓಕೆ, ಸೊ ನಮ್ಗೀಗ ಗೊತ್ತಾಯ್ತು ಕ್ಷಿತಿಜ ಮಟ್ಟ ಅಂತ ಹೇಳಿದ್ರೆ ಒಂದು ವಸ್ತುವಿನ ದೃಷ್ಟಿಗೆ ಸಂಬಂಧಪಟ್ಟಂತೆ ಲಂಬವಾಗಿರುವ ರೇಖೆಯನ್ನ ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀವಿ. ದೃಷ್ಟಿ ರೇಖೆ ಅಂತ ಹೇಳಿದ್ರೆ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿಗೂ ನಡುವೆ ಎಳೆದಿರತಕ್ಕಂತಹ ಸರಳ ರೇಖೆಯನ್ನ ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀವಿ. ಮೂರನೇದ್ದು, ವಸ್ತು ಯಾವಾಗ ಕ್ಷಿತಿಜ ಮಟ್ಟದ ಮೇಲ್ಭಾಗದಲ್ಲಿರುತ್ತೋ ಅದಕ್ಕೆ ನಾವು ದೃಷ್ಟಿ ರೇಖೆಯನ್ನ ಎಳೆದಾಗ ದೃಷ್ಟಿ ರೇಖೆ ಮತ್ತು ಆ ವಸ್ತುವಿನ ಕ್ಷಿತಿಜ ಮಟ್ಟ ಇವೆರಡರ ನಡುವಿನ ಕೋನವನ್ನ ನಾನಿಲ್ಲಿ ಉನ್ನತ ಕೋನ ಅಂತ ಹೇಳಿ ಕರಿತೀನಿ.
ಓಕೆ, ಇನ್ನು ಕೊನೆಯದಾಗಿ ನಮಗೆ ಗೊತ್ತಾಗಬೇಕಾಗಿರ್ತಃ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಅವನತ ಕೋನ. ಓಕೆ, ಸೊ ಅವನತ ಕೋನ. ಓಕೆ, ಇದಕ್ಕೆ ನಾನೊಂದು ಉದಾಹರಣೆಯನ್ನ ಹೇಳ್ತೀನಿ ನಿಮ್ಗೆ. ಸಪೋಸ್ ನೀವ್ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದೇನೋ ಬಿಲ್ಡಿಂಗ್ ಇದೆ ಅಥವಾ ಏನಾದ್ರೂ ಟವರ್ ಇದೆ ಏನಾದ್ರೂ ನೀವ್ ಅನ್ಕೊಳ್ಳಿ. ಸಪೋಸ್ ಇದೊಂದು ಬಿಲ್ಡಿಂಗ್ ಅಥವಾ ಟವರ್ ಆಗಿದ್ರೆ ವಸ್ತು ಇಲ್ಲೇ ಅಂದ್ರೆ ವ್ಯಕ್ತಿ ಮೇಲ್ಗಡೆ ನಿಂತಾಗ, ಓಕೆ, ಈ ಟವರ್ ನ ಮೇಲ್ಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಈ ನೆಲಭಾಗದಲ್ಲಿರುವಂತಹ ಓಕೆ ಬೇಸ್ಮೆಂಟ್, ಇದರಿಂದ ಎಳೆದಿರ್ತಕ್ಕಂತಹ ಬೇಸ್ಲೈನ್ ಅಥವಾ ನೆಲ ಭೂಮಿ. ಓಕೆ, ಈ ಭೂಮಿಯ ಮೇಲೆ ಅಸ್ಯೂಮ್ ಒಂದು ಕಾರ್ ಹೋಗ್ತಾ ಇದೆ ಅಂತ ನಾವ್ ಅನ್ಕೊಳ್ಳೋಣ. ಓಕೆ, ನೆಲದ ಮೇಲೆ ಒಂದು ಕಾರ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಅವನ ಕಣ್ಣಿಗೆ ಸಂಬಂಧಪಟ್ಟಂತೆ ಸರಳವಾಗಿರುವಂತಹ ಲಂಬವಾಗಿರುವಂತಹ ರೇಖೆಯನ್ನ ನಾನು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀನಿ ಅಲ್ವಾ. ಸೊ ಇದು ಕ್ಷಿತಿಜ ಮಟ್ಟ. ಅಂಡರ್ಸ್ಟ್ಯಾಂಡಿಂಗ್? ಈಗ ಕೆಳಗಡೆ ಒಂದು ಕಾರ್ ಹೋಗ್ತಾ ಇದೆ. ಓಕೆ, ಈಗ ಈ ಕಾರ್ ಹೋಗ್ತಾ ಇರ್ಬೇಕಾದ್ರೆ ಆತ ತನ್ನ ಕಣ್ಣನ್ನ ಕೆಳಗಡೆ ಮಾಡಿ ನೋಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ವಸ್ತು ಕ್ಷಿತಿಜ ಮಟ್ಟದ ಕೆಳಗಡೆ ಇರುವಾಗ, ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ಒಂದು ವಸ್ತು ಕ್ಷಿತಿಜ ಮಟ್ಟದ ಕೆಳಗಡೆ ಇರುವಾಗ ವ್ಯಕ್ತಿ ತನ್ನ ಕಣ್ಣನ್ನ ಕ್ಷಿತಿಜ ಮಟ್ಟಕ್ಕಿಂತ ಕೆಳಗಡೆ ಮಾಡಬೇಕು ಅಲ್ವಾ. ಅಂದ್ರೆ ಈಗ ಮೇಲ್ಗಡೆ ನಿಂತಿರುವಂತಹ ವ್ಯಕ್ತಿ ಈ ಕಾರನ್ನ ನೋಡ್ಬೇಕಾದ್ರೆ ಆತನ ದೃಷ್ಟಿಕೋನ ಅಥವಾ ದೃಷ್ಟಿ ರೇಖೆ ಈ ರೀತಿಯಾಗಿ ಬದಲಾಗುತ್ತ ಅಲ್ವಾ. ಅಂದ್ರೆ ಕೆಳಗಡೆಯ ವಸ್ತುವನ್ನ ನೋಡ್ಬೇಕಾದ್ರೆ ಆತನ ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿ ಬರುತ್ತೆ ಅಲ್ವಾ. ಅಂದ್ರೆ ಅವನತ ಕೋನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾವಾಗ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುತ್ತೋ ಆ ಸಂದರ್ಭದಲ್ಲಿ ಕ್ಷಿತಿಜ ಮಟ್ಟ ಮತ್ತು ಇದು ದೃಷ್ಟಿ ರೇಖೆ ಅಲ್ವಾ. ಸೊ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾಗುವ ಕೋನವನ್ನ ನಾನು ಅವನತ ಕೋನ ಅಂತ ಹೇಳಿ ಕರಿತೀನಿ. ಅರ್ಥ ಆಯ್ತಾ? ಸೊ ಅವನತ ಕೋನ ಅಂತ ಹೇಳಿದ್ರೆ ಏನು? ಯಾವಾಗ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುತ್ತೋ ಆಗ ಆತ ತನ್ನ ಕಣ್ಣನ್ನ ಕೆಳಗಡೆ ಮಾಡಿ, ಕೋನವನ್ನ ಕೆಳಗಡೆ ಮಾಡಿ ಆತ ಆ ವಸ್ತುವನ್ನ ನೋಡ್ಬೇಕು. ಸೊ ಹಾಗಾದ್ರೆ ಯಾವಾಗ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುತ್ತೋ ಅಂತಹ ಸಂದರ್ಭದಲ್ಲಿ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾಗಿರುವ ಕೋನವನ್ನ ನಾನು ಅವನತ ಕೋನ ಅಂತ ಹೇಳಿ ಕರಿತೀನಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ಇಲ್ಲೇ 4 ಮುಖ್ಯವಾಗಿರುವಂತಹ ಡೆಫಿನಿಷನ್ಗಳು. ಮೊದಲನೇದಾಗಿ ಕ್ಷಿತಿಜ ಮಟ್ಟ. ಏನು ಕ್ಷಿತಿಜ ಮಟ್ಟ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ದೃಷ್ಟಿಗೆ ನೇರವಾಗಿ ಎಳೆದಿರ್ತಕ್ಕಂತಹ ಲಂಬ ರೇಖೆಯನ್ನ ನಾನು ಕ್ಷಿತಿಜ ಮಟ್ಟ ಅಂತ ಹೇಳಿ ಕರಿತೀನಿ. ದೃಷ್ಟಿ ರೇಖೆ ಏನಪ್ಪಾ? ದೃಷ್ಟಿ ರೇಖೆ ಅಂತ ಹೇಳಿದ್ರೆ, ಯಾವುದಾದರೂ ಒಂದು ವಸ್ತುವನ್ನ ನಾನು ನೋಡ್ಬೇಕಾದ್ರೆ ಆ ವಸ್ತುವಿಗೂ ಮತ್ತು ನನ್ನ ದೃಷ್ಟಿಗೂ ನಡುವೆ ಎಳೆದಿರತಕ್ಕಂತಹ ಸರಳ ರೇಖೆಯನ್ನ ನಾನು ದೃಷ್ಟಿ ರೇಖೆ ಅಂತ ಹೇಳಿ ಕರಿತೀನಿ ಅಲ್ವಾ. ಸೊ ಮೂರನೇದಾಗಿ ಉನ್ನತ ಕೋನ. ಏನಪ್ಪಾ ಉನ್ನತ ಕೋನ ಅಂತ ಹೇಳಿದ್ರೆ, ಯಾವಾಗ ವಸ್ತು ಕ್ಷಿತಿಜ ಮಟ್ಟದ ಮೇಲ್ಭಾಗದಲ್ಲಿರುತ್ತೋ ಅಂತಹ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟ ನಡುವೆ ಇರುವಂತಹ ಕೋನವನ್ನ ಉನ್ನತ ಕೋನ ಅಂತ ಹೇಳಿ ಕರಿತೀನಿ. ಕೊನೆಯದಾಗಿ ಅವನತ ಕೋನ. ಏನಪ್ಪಾ ಅವನತ ಕೋನ ಅಂತ ಹೇಳಿದ್ರೆ, ಯಾವಾಗ ವಸ್ತು ಕ್ಷಿತಿಜ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುತ್ತೋ ಅಂತಹ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟಕ್ಕೂ ನಡುವೆ ಉಂಟಾಗಿರುವಂತಹ ಕೋನವನ್ನ ನಾನು ಅವನತ ಕೋನ ಅಂತ ಹೇಳಿ ಕರಿತೀನಿ. ಓಕೆ, ಸೊ ನಾವೇನ್ ಮಾಡ್ಬೇಕು? ಈ ಎಲ್ಲಾ ಅಂಶಗಳನ್ನ ತಲೆಯಲ್ಲಿಟ್ಕೊಂಡು, ಓಕೆ, ಈ ಎಲ್ಲಾ ಅಂಶವನ್ನ ತಲೆಯಲ್ಲಿಟ್ಕೊಂಡು, ತ್ರಿಕೋನಮಿತಿ ಅನುಪಾತದ ಸೂತ್ರಗಳನ್ನ ತಲೆಯಲ್ಲಿಟ್ಕೊಂಡು, ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ತಲೆಯಲ್ಲಿಟ್ಕೊಂಡು ನಾನು ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಅಲ್ವಾ. ಸೊ ಹಾಗಾಗಿ ಇಷ್ಟನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಕ್ವೆಶ್ಚನ್ ಅನ್ನ ನಾನೀಗ ನಿಮಗೆ ಹೇಳಿಕೊಡ್ತೀನಿ. ಫೈನ್.